ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಈ ದಿವಸ ಸಬ್ಬತ್ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಬರುವಂತೆ ದೇವರು ನಮ್ಮೆಲ್ಲರಿಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ತಿಂಗಳಿನ ಮೊದಲನೇ सब्बत आराधनेಯಲ್ಲಿ ಇದ್ದೇವೆ. इस महीने के पहले के सब्बत दिन में है और मैं विश्वास करता हूं कि आज के दिन में प्रभु की उपस्थिति में गीतों के द्वारा, प्रार्थना के द्वारा हमने समय बिताया है एंड फिर एक बार प्रभु अपने वचन के द्वारा हम सभी से बातें करें. एंड आई नो दिस इज मोर देन 2 months, 2 ತಿಂಗಳಿಗಿಂತ ಹೆಚ್ಚಾಗಿರುವಂತಹ ಸಮಯ. ನೀವೆಲ್ಲರೂ ನಿಮ್ಮ ಸ್ಥಳದಲ್ಲಿ ಸುರಕ್ಷಿತವಾಗಿದ್ದೀರಿ. ದೇವರು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಿಮ್ಮ ಅಗತ್ಯಗಳನ್ನು ಪೂರೈಸ್ತಾ ಇದ್ದಾನೆ ಎಂಬುದಾಗಿ ನಂಬಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಮತ್ತು ನನ್ನನ್ನು ವೀಕ್ಷಿಸುವಂತ ಎಲ್ಲಾ ದೇವ ಭಕ್ತರಿಗೋಸ್ಕರ, ದೇವ ಜನರಿಗೋಸ್ಕರ, ಅನೇಕ ಸಭೆಯವರ ಸಲುವಾಗಿ, ಸಭಾ ಪಾಲಕರ ಸಲುವಾಗಿ ಪ್ರಾರ್ಥನೆ ಮಾಡುವಂತ ಒಂದು ಕೃಪೆ ದೇವರು ನನಗೆ ಕೊಟ್ಟಿದ್ದಾನೆ. ಆದ್ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಇದೇ ರೀತಿಯಲ್ಲಿ ಇನ್ನೂ ಸ್ವಲ್ಪ ದಿನ, ಟುಡೇ ದಿಸ್ ಮಾರ್ನಿಂಗ್ ಐ ವಾಸ್ ಥಿಂಕಿಂಗ್ ಸಮ್ ಮೋರ್ ಟೈಮ್, ಮೇ ಬಿ 1 more month ಟು ಗೋ. ಇನ್ನೂ ಒಂದು ತಿಂಗಳದ ಈ ಕಷ್ಟದ ಅನುಭವದಲ್ಲಿ ಹಾದು ಹೋಗಿದೆ. ಆದ್ರೆ ಬಹಳ ಬೇಗನೆ ದೇವರು ನಮ್ಮೆಲ್ಲರನ್ನು ಆತನ ಪರಿಶುದ್ಧ ಮಂದಿರಕ್ಕೆ, ಆತನ ಆಲಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತಾನೆ ಎಂಬ ಒಂದು ನಂಬಿಕೆಯಲ್ಲಿರೋಣ ಮತ್ತು ಸ್ಥಿರಚಿತವಾಗಿರೋಣ, ಧೈರ್ಯದಿಂದಿರೋಣ. ಯಾವ ಸ್ಥಿತಿಗೋಸ್ಕರ ಹೆದರದಂತೆ ದೇವರು ನಮ್ಮನ್ನು ನೋಡಿಕೊಳ್ಳಿ, ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ. ನನ್ನ ಮನವಿ ಏನಂತಂದ್ರೆ, ಅನೇಕ ಕ್ರೈಸ್ತ ವಿಶ್ವಾಸಿಗಳು ಅಗತ್ಯದಲ್ಲಿರುವಂತ ವಿಶ್ವಾಸಿಗಳಿಗೆ ನೀವು ಸಹಾಯ ಮಾಡ್ರಿ ಎಂಬುದಾಗಿ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. मैं विनती करूंगा सारे मसीह लोगों से कि लोग जो जरूरतमंद है, जो शायद कलीसिया के लोग हो सकते हैं, चाहे आपका आस पड़ोस हो सकता है, कोई भी कहीं पर भी आपको लगता है कि इन्हें कुछ चीजों की जरूरत है, उन्हें कोई भोजन की जरूरत है, उन्हें राशन की जरूरत है, उन्हें कुछ पैसों की जरूरत है, प्लीज एक्सटेंड योर हेल्प. इफ योर गॉड हैज गिवन यू सम एबिलिटी, ದೇವರು ನಿನಗೆ ಸಹಾಯ ಮಾಡುವಂತ, ಇತರರಿಗೆ ಕೊಡುವಂತ ಒಂದು ಶಕ್ತಿ ಕೊಟ್ಟಿದೆ. ಅದರ ದಯಮಾಡಿ ಬೇರೆ ಜನರಿಗೆ ನೀವು ಸಹಾಯ ಮಾಡ್ರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂತವನಾಗಿದ್ದೇನೆ. ಅದರ ಮಧ್ಯದಲ್ಲಿ ಇದೇ ರೀತಿಯಲ್ಲಿ ಕರ್ತನನ್ನು ಆರಾಧಿಸುತ್ತಾ ತಪ್ಪದೆ ನೀವು ಕರ್ತನ ಸನ್ನಿಧಿಯಲ್ಲಿ ಸೇರುತ್ತಾ ಇರಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಏನ್ ಕಣ್ಣು ತೇರೆನಿ ನಿನ್ನನ್ನು ಕಾಣಲು, ಎನ್ ಕಿವಿ ತೇರೆನಿ ನಿನ್ ಧ್ವನಿ ಕೇಳ, ನನ್ನಲ್ಲಿ ಇರಿಸು ನಿನ್ ಪ್ರೀತಿಯ ಆಶೆಯ ಹೆಚ್ಚಿಸು ನಿನ್ ಕಾಣಲು. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ಸ್ವಾಮಿ, ಮತ್ತೊಂದು ಸಲ ಈ ದಿವಸ ಬೆಳಿಗ್ಗೆ ಸ್ವಾಮಿ ನಮ್ಮ ಕಣ್ಣುಗಳನ್ನು ತೆರೆ, ನಮ್ಮ ಕಿವಿಗಳನ್ನು ತೆರೆ ಸ್ವಾಮಿ, ನಿನ್ನನ್ನು ಕಾಣುವಂತೆ, ನಿನ್ನ ಧ್ವನಿ, ನಿನ್ನ ಸ್ವರವನ್ನು ಕೇಳುವಂತೆ, ನಮ್ಮ ಹೃದಯಗಳ ದ್ವಾರಗಳನ್ನು ತೆರೆ ಸ್ವಾಮಿ, ನಾವು ನಿನ್ನನ್ನು ಗ್ರಹಿಸಿಕೊಳ್ಳುವಂತೆ ಕರ್ತನೆ. ಈ ಕಳೆದ 2 ತಿಂಗಳಿಗಿಂತ ಹೆಚ್ಚಾದಂತ ಸಮಯದಲ್ಲಿ ನಿನ್ನ ಕೃಪಾಹಸ್ತ, ನಿನ್ನ ಸಹಾಯ ನಿನ್ನ ಮಕ್ಕಳ ಮೇಲೆ ನಿನ್ನ ನೆಲೆಗೊಳಿಸಿ ಸ್ವಾಮಿ ನಮ್ಮನ್ನು ನಡೆಸುತ್ತಾ ಬಂದಿದೆ. ನಿನಗೆ ಸ್ತೋತ್ರ. ಅನೇಕ ದೈವ ಸಂದೇಶದ ಮೂಲಕ, ಅನೇಕ ನಿನ್ನ ಜೀವವುಳ್ಳ ವಾಕ್ಯದ ಮೂಲಕ, ಅನೇಕ ಬಲವಾದಂತ ಸಂಗತಿಗಳ ಮೂಲಕ ನಮ್ಮನ್ನು ಬಲಪಡಿಸಿದೆ. ನಿನಗೆ ಸ್ತೋತ್ರ. ನಾವು ಬಲಹೀನರು ಸ್ವಾಮಿ, ನಾವು ಅಲ್ಪ ವಿಶ್ವಾಸಿಗಳು ಕರ್ತನೆ. ಅನೇಕ ಬಲಹೀನತೆಯಿಂದ ತುಂಬಿರುವಂತ ನಮ್ಮ ಜೀವಿತವಾಗಿದೆ ಸ್ವಾಮಿ. ಅನೇಕ ಪಾಪದ ಜೀವಿತದ ಹೋರಾಟದಲ್ಲಿ ಇನ್ನೂ ಅನೇಕರು ಕಷ್ಟಪಡುವಂತವರಾಗಿದ್ದಾರೆ. ಆದ್ರೆ ಇವೆಲ್ಲವುಗಳ ಮಧ್ಯದಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನು ನೆಲೆಗೊಳಿಸಿದ್ದಿ, ನಿನ್ನ ಸಹಾಯವನ್ನು ಮಾಡುತ್ತಾ ಇದ್ದಿ, ಬೇಕಾಗಿರುವಂತ ಎಲ್ಲ ಸಂಗತಿಗಳನ್ನು ನಮಗೆ ಒದಗಿಸುತ್ತಾ ಇದ್ದಿ. ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ದೈವ ಸಂದೇಶವನ್ನು ವೀಕ್ಷಿಸುವಂತೆ ಎಲ್ಲಾ ನಿನ್ನ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ. ಇವರ ಜೀವಿತವನ್ನು, ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರ ಮನೆಗಳಲ್ಲಿ ಪ್ರಸನ್ನನಾಗಿರು ಸ್ವಾಮಿ. ಇವರ ಅನ್ನ ಪಾನ, ದವಸ ಧಾನ್ಯಗಳು, ಭತ್ತ ಬಳಕೆ ಕರ್ತನೆ ಎಲ್ಲವೂ ತುಂಬಿ ತುಳುಕಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಘೋರ ವ್ಯಾಧಿಯ ಮಧ್ಯದಲ್ಲಿ ಸ್ವಾಮಿ, ಯಾರ ಮನೆಗಳಲ್ಲಿ ಸ್ವಾಮಿ ಏನು ಕಡಿಮೆ ಆಗದಂತೆ ಸ್ವಾಮಿ 3 ಹೊತ್ತು ಊಟ ಮಾಡುವಂತ ಒಂದು ಕೃಪೆ, ಒಂದು ಸಹಾಯ ಅಗತ್ಯ ಸ್ವಾಮಿ, ನೀನು ಪೂರೈಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಅನೇಕ ವಿಶ್ವಾಸಿಗಳಿಗೆ ಕರ್ತನೆ ಬೇಕಾಗಿರುವಂತ ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟಿದೆ ಸ್ವಾಮಿ. ಆದ್ರೆ ಇರ್ಲಾರ್ದಂತ ಜನರಿಗೆ ಕೊಡುವಂತ ಮನಸ್ಸು ಕೊಡು ಸ್ವಾಮಿ. ಬಡವರಿರ್ಬೋದು ಸ್ವಾಮಿ, ಅನೇಕ ಸ್ಲಮ್ಸ್ಗಳಲ್ಲಿ ವಾಸ ಮಾಡ್ತಿರ್ಬೋದು ಸ್ವಾಮಿ, ಅನೇಕರು ಹಣದ ಕೊರತೆಗಳಿರ್ಬೋದು ಸ್ವಾಮಿ. ಅಂತವರನ್ನು ನೆನಪಿಗೆ ಮಾಡಿಕೊಟ್ಟು ಸ್ವಾಮಿ, ಇವರು ಅಂತ ಜನರಿಗೆ ಸಹಾಯ ಮಾಡುವಂತ ಒಂದು ಮನಸ್ಸು ಸ್ವಾಮಿ ಅನೇಕ ವಿಶ್ವಾಸಿ ಮಕ್ಕಳಿಗೆ ಕೊಡು ಎಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಪ್ರತ್ಯೇಕವಾಗಿ ತಿಂಗಳಿನ ಮೊದಲನೇ ಸಬ್ಬತ್ ಆರಾಧನೆ ನಾವು ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಸ್ವೀಕಾರ ಮಾಡು ಕರ್ತನೆ. ಈ ದಿವಸದ ವಾಕ್ಯಗಳ ಮೂಲಕ ನಮ್ಮ ಹೃದಯ, ನಮ್ಮ ಮನಸ್ಸುಗಳನ್ನು ತುಂಬಿಸು.
ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ಸ್ವಾಮಿ. ಪ್ರತ್ಯೇಕವಾಗಿ ನಿನ್ನ ದಾಸನಂತ ನಾನು ಸ್ವಾಮಿ, ನನ್ನ ಬಾಯಿಗೆ ನೀನು ಬಾಯಾಗಿ, ನನ್ನ ಬಾಯಿಂದ ಹೊರಡುವಂತ ಮಾತುಗಳಿಗೆ ಸ್ವಾಮಿ ನಿನ್ನ ಅಭಿಷೇಕವನ್ನು ಕೊಟ್ಟು ಸ್ವಾಮಿ ನೀನೇ ನನ್ನ ಮೂಲಕ ನಮ್ಮೆಲ್ಲರ ಜೊತೆಲಿ ಮಾತನಾಡು. ಈ ದಿವಸದ ಆರಾಧನೆಯಲ್ಲಿ ಪ್ರಸನ್ನತೆಯನ್ನು ಕೊಟ್ಟಿದ್ದಿ, ಪ್ರಾರ್ಥನೆಗಳನ್ನು ಸ್ವೀಕಾರ ಮಾಡಿದ್ದೀನಿ, ನಿನಗೆ ಸ್ತೋತ್ರ. ಈ ಸ್ಥಿತಿಗತಿಯನ್ನು ನಿನ್ನ ನಿಯಂತ್ರಣದಲ್ಲಿ ತರ್ತಾ ಇದ್ದೀನಿ, ನಿನಗೆ ಸ್ತೋತ್ರವಾಗಲಿ. ಅನೇಕ ಜನರನ್ನು ಗುಣಪಡಿಸ್ತಾ ಇದ್ದಿ, ಅನೇಕ ನೊಂದು ಹೋಗಿರುವಂತ ಮನಸ್ಸಿನಲ್ಲಿ ದುಃಖ ಪಟ್ಟಿರುವಂತ ಕರ್ತನೆ, ತಮ್ಮ ಪ್ರಿಯರನ್ನು ಕಳ್ಕೊಂಡಿರುವಂತ ಹೃದಯಗಳನ್ನು ಸಂತೈಸಿ ಸಮಾಧಾನ ಪಡಿಸ್ತಾ ಇದ್ದಿ, ಧೈರ್ಯ ಕೊಡ್ತಾ ಇದ್ದಿ, ಬದುಕುವಂತ ನಿರೀಕ್ಷೆಯನ್ನು ಉಂಟು ಮಾಡ್ತಾ ಇದ್ದಿ, ಜೀವಳ ವಾಕ್ಯಗಳನ್ನು ದಯಪಾಲಿಸ್ತಾ ಇದ್ದಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಎಲ್ಲರನ್ನು ನೆನಪು ಮಾಡಿಕೊಳ್ತೇವೆ. ಎಲ್ಲಾ ನಮ್ಮ ಕನ್ನಡ ಸಭೆಗಳ ಮೇಲೆ, ನಮ್ಮ ಕರ್ನಾಟಕ ಪ್ರಾಂತಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕ ಕರ್ನಾಟಕದ ಸ್ಥಳದಲ್ಲಿ ಎಲ್ಲೆಲ್ಲಿ ಈ ರೋಗ ಹರಡುವಂತ ಸ್ಥಿತಿಯಲ್ಲಿ ಇದೆಯೋ ಅಲ್ಲಿ ನಿನ್ನ ನಿಯಂತ್ರಣವನ್ನು ವಹಿಸು ಸ್ವಾಮಿ. ಎಲ್ಲೆಲ್ಲಿ ಚಿಕಿತ್ಸೆಗಳು ಜರುಗ್ತಾ ಇದ್ದಾವೋ, ಎಲ್ಲೆಲ್ಲಿ ರಿಕವರಿಗಳು ಆಗ್ತಾ ಇದ್ದಾವೋ ಅಂತ ಪೇಷಂಟ್ಸ್ ಗಳ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಇನ್ನು ಯಾರ್ಯಾರು ಕ್ವಾರಂಟೈನ್ ಆಗಿದ್ದಾರೋ ಸ್ವಾಮಿ, ಅಂತವರೆಲ್ಲರ ಜೊತೆಯಲ್ಲಿ ಇರು ಸ್ವಾಮಿ. ಇದನ್ನು ಎದುರಿಸುವಂತ ಶಕ್ತಿ ಕೊಡು ಸ್ವಾಮಿ. ನಿನ್ನ ಬಲ, ನಿನ್ನ ಆರೋಗ್ಯ ಕೊಡು ಕರ್ತನೆ ಸ್ವಾಮಿ. ವಾತಾವರಣವನ್ನು ಬದಲಾಯಿಸ್ತಾ ಇದ್ದೀನಿ, ನಿನಗೆ ಸ್ತೋತ್ರ. ಈ ವಾತಾವರಣದ ಮೂಲಕವೇ ಸ್ವಾಮಿ ನೀನು ಸೃಷ್ಟಿ ಮಾಡಿರುವಂತ ಈ ನಿನ್ನ ನಿಸರ್ಗದ ಮೂಲಕ, ನಿನ್ನ ಸೃಷ್ಟಿಯ ಮೂಲಕವೇ ಸ್ವಾಮಿ ಈ ರೋಗ ಲಯವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಕೇವಲ ನಮ್ಮ ಮಹಿಮೆಗೋಸ್ಕರ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದಲ್ಲಿ ನಾನು ನಿಮಗೆ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯದಿಂದ ದೇವರು ತನ್ನದೇ ಆಗಿರುವಂತ ಆಲೋಚನೆಗೆ ತಕ್ಕ ಹಾಗೆ ಅನೇಕ ವಿಶ್ವಾಸಿಗಳ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. पिछले हफ्ते के दिन में यूहन्ना रचित सुसमाचार के 9वें अध्याय के पहले के 12 पद को हमने पढ़ा कि कैसे प्रभु यीशु मसीह उस जगह पर एक अंधे व्यक्ति को वो चंगा करते हैं और वो अंधा किस तरह से गवाही देता है। और जब चेलों ने सवाल किया कि किसने पाप किया, कि इसने पाप किया, इसके माता पिता ने पाप किया कि अंधा होके पैदा हो गए, ಯಾರೋ ಪಾಪ ಮಾಡಿದ್ರು, ಇವನ್ ಪಾಪ ಮಾಡಿದ್ನ, ಇವನ್ ತಂದೆ ತಾಯಿಗಳು ಪಾಪ ಮಾಡಿದ್ರ ಎಂಬ ಒಂದು ಅಭಿಪ್ರಾಯ ಶಿಷ್ಯರಲ್ಲಿ ಇದ್ದಂತ ಕಾರಣ ಯೇಸು ಸ್ವಾಮಿಯ ಪ್ರತ್ಯುತ್ತರ, ಇವನು ಪಾಪ ಮಾಡಲಿಲ್ಲ, ಇವನ್ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ तोरी बरुವುದಕ್ಕಾಗಿ, परमेश्वर की महिमा इसके जीवन में प्रकट होने के लिए ये अंधा पैदा हो गया. I was thinking that what more I can preach from this passage, ಇನ್ನು ಯಾವುದನ್ನು ಹೆಚ್ಚಾಗಿ ನಾನು ಈ ವಾಕ್ಯದಿಂದ ತಿಳಿಸ್ಕೊಡ್ತೀನಿ ಎಂಬುದಾಗಿ ಹೇಳುವಾಗ ಕೇಳಿಸ್ಕೊಡ್ರಿ. आई एम श्योर इफ यू मस्ट हैव रेड एज अ फैमिली few verses, कुछ वचनों को आपने पढ़ा होगा. तो 13वें पद से लेकर verse 13 to verse 41 till the end of the chapter you must read the whole passage. ಇಡೀ ಅಧ್ಯಾಯವನ್ನು ಓದಿದೆ ಆದ್ರೆ ಇಲ್ಲಿ ನಾವು ಮುಂದಿನ ಘಟನೆಯನ್ನು ನಮಗೆ ನೋಡ್ಲಿಕ್ಕೆ ಸಿಗುವಂತದಾಗಿದೆ, ಮುಂದಿನ ವಿಚಾರಗಳು ನಮಗೆ ಇಲ್ಲಿ ಕಂಡು ಬರುವಂತದಾಗಿದೆ. आगे की कुछ संगति को हमें देखने को मिलता है. जैसे कि मैंने बताया कि यूहन्ना ये एक ही पैसेज है या फिर एक ही ऐसे अंधे व्यक्ति का दृष्टांत है जहां पर बहुत ही विस्तार से, बहुत ही लंबे वचनों को लिखकर बहुत ही ज्यादा डिटेल में एक्सप्लेन करता है कि उस जगह पे उस दिन में इस घटना पर क्या कुछ हुआ. ಇದು ಒಂದು ಭಾಗದ ಮೇಲೆ ಏನೇನು ಜರುಗಿತೆ ಎಂಬುದಾಗಿ ಯೋಹಾನನು ವಿಸ್ತಾರ ಮಾಡುವಂತನಾಗಿದ್ದಾನೆ. ಸೊ ದಿಸ್ ಮಾರ್ನಿಂಗ್ ವಿ ಆರ್ ಗೋಯಿಂಗ್ ಟು ಮೆಡಿಟೇಟ್ ಅಪಾನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಪೀಪಲ್. ಒಂದು ಬೇರೆ ಬೇರೆ ಗುಣಲಕ್ಷಣಗಳು ಇರುವಂತ ಈ ಒಂದು ವ್ಯಕ್ತಿಗಳಲ್ಲಿ ಕಾಣುವಂತ ಗುಣಲಕ್ಷಣಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. एंड एज आई वांट टू ब्रिंग वेरी बहुत ही स्पष्ट से मैं आपके सामने लाना चाहूंगा. 3 तरह के लोग हैं वहां पर और उन तीनों के गुणों को हम लोग देखेंगे. 3 ರೀತಿಯ ಜನರಿದ್ದಾರೆ. ಈ 3 ಜನರಲ್ಲಿ ಇದ್ದಂತ ಗುಣ, ಇವರ ಸ್ವಭಾವ, ಇವರ ಮನಸ್ಸು, ಇವರ ಆಲೋಚನೆ, ಇವರ ನಿರ್ಧಾರ, ये 3 लोगों का विचार क्या है, ये 3 लोगों ने क्या किया, इनका प्रत्युत्तर क्या है, इनके सोच धाराएं, विचारधाराएं क्या है, उसके ऊपर थोड़ा सा हम लोग मनन करेंगे so that we will be able to अंडरस्टैंड द होल पैसेज. ಇಡೀ ಅಧ್ಯಾಯವನ್ನು ನಮಗೆ ಧ್ಯಾನ ಮಾಡಲಿಕ್ಕೆ ಸಿಗುವಂತದಾಗಿದೆ. सो 3 डिफरेंट काइंड्स ऑफ पीपल, 3 तरह के लोग हैं. और वो कौन है? एक है फरीसी लोग हैं, दूसरा जो है उस अंधे व्यक्ति के माता पिता हैं, और तीसरा जो है वो अंधा व्यक्ति है. ಮೊದಲನೇದಾಗಿ ಫರಿಸಾಯರ ಗುಣಲಕ್ಷಣಗಳು, ಎರಡನೇದಾಗಿ ತಂದೆ ತಾಯಿಗಳ ಗುಣಲಕ್ಷಣಗಳು, ಮೂರನೇದಾಗಿ ಕುರುಡನ ಗುಣಲಕ್ಷಣಗಳು. ಈ 3 ವ್ಯಕ್ತಿಗಳನ್ನು when I was thinking this passage, let me say ये करीब almost 2006 14 साल पहले मेरे जिंदगी का, मेरे सेमिनरी लाइफ में, मेरे थियोलॉजिकल स्टडीज में, जब मैं अपना ग्रेजुएशन सेरेमनी के पहले जो टॉपिक पे मैंने प्रीच किया था
ये वो संदेश 14 साल के बाद ये पिछले संडे के sermon से मैं कनेक्ट कर रहा हूं। पिछले संडे मैंने परमेश्वर के अपने ही रास्ते, अपने ही मार्ग, अपने ही विचार है करके मैंने बताया, लेकिन उसके आधार पर जो है आई एम ब्रिंगिंग दिस sermon to make you understand what kind of people they were. ಎಂಥ ಜನರಾಗಿದ್ರು, ಅವರ ವಿಚಾರಗಳೇನಾಗಿದ್ವು ಎಂಬುದಾಗಿ. ಸೊ ಲೆಟ್ ಅಸ್ ಗೋ ಇಮಿಡಿಯೇಟ್ಲಿ ಟು ದ ಫಸ್ಟ್ ಪಾಯಿಂಟ್. ಮೊದಲನೇ ಭಾಗಕ್ಕೆ ಹೋಗೋಣ. ಫರಿಸಾಯರ ಗುಣಲಕ್ಷಣಗಳು. ವಚನ को ध्यान से आपने पढ़ा है और यहाँ हमें देखने को मिलता है ಫರಿಸಾಯರ ಗುಣಲಕ್ಷಣಗಳು ಏನಾಗಿದೆ ಎಂಬುದಾಗಿ ಹೇಳುವಾಗ यू नीड टू अंडरस्टैंड हु वर दिस फरीसीज. अगर फरीसियों के गुणों के बारे में हम लोग को देखना है तो सबसे पहले जानना है कि ये फरीसी लोग कौन है. ಫರಿಸಾಯರು ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾಗಿದ್ರು. फरिसायರು धार्मिक गुरुगಳೆಂದು ಅನಿಸಿಕೊಳ್ಳುತ್ತಿದ್ದರು. ये कौन है? धर्मी लोग हैं, व्यवस्था का पालन करते हैं, आराधना में उपदेशक हैं, आराधने ಸ್ಥಳಗಳಲ್ಲಿ ಬೋಧಕರಾಗಿದ್ದಾರೆ, और उसके साथ साथ में ये उत्तराधिकारी है या फिर वो अधिकार को रखते हैं. समाज में एक ऐसा अच्छा इज्जत है, स्थान है, मान है, ಒಂದು ಒಳ್ಳೆ ಸ್ಥಾನ ಮಾನವನ್ನು ವಹಿಸಿಕೊಂಡು ಇಟ್ಕೊಂಡಂತ ಫರಿಸಾಯರು. and they were considered as themselves as very righteous. वो अपने आप को बहुत ही धर्मी समझते थे. और ये वो फरीसी लोग हैं जो इस्राएल के कुल से संबंधित रखते हैं. और ये फरीसी कहीं ना कहीं या फिर उनका जो झुंड है, उनके लोग हैं, कहीं ना कहीं मानते थे कि एक मसीहा आएगा. इस्राएल लोग मानते थे कि मसीहा आएगा, एक उद्धारकर्ता आएगा. लेकिन जब वो आया तो इन्होंने उस पर विश्वास नहीं किया. जब लोग जो फरीसी मूसा का व्यवस्था का पालन करते हैं और धर्मशास्त्र का अनुसरण कर रहे हैं, धर्मशास्त्र की भविष्यवाणियों को, भविष्यवक्ताओं की किताबों का ज्ञान ये रखते हैं, लेकिन जब उन भविष्यवक्ताओं के द्वारा बताया गया हो एक उद्धारकर्ता, एक मसीहा इस दुनिया में आएगा, इस बात को जानकर भी, समझकर भी उसके आने पर ये लोग उस पर विश्वास नहीं किए. ऑलवेज रिमेंबर व्हेन यू थिंक ऑफ फैरिसीज, those were the people who did not believe in Jesus. ಯೇಸು ಸ್ವಾಮಿಯನ್ನು ನಂಬಲಾರದಂತ ಜನರಾಗಿದ್ರು, ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಲಾರದಂತ ಜನರಾಗಿದ್ರು. Now I am not talking about the whole Pharisees, okay? पूरे फरीसी लोग वैसे नहीं थे. हमें बाइबल में कुछ फरीसियों के बारे में अच्छे से वर्णन किया गया. वो कौन थे पता है? रात के समय में जब आकर जो मुलाकात करता है, वहां पर निकोदेमस नाम का व्यक्ति है, वो फरीसी था. पौलुस ने जो इतने सारे अध्याय को, किताबों को लिखा है, अपने आप के बारे में वर्णन करता है कि मैं भी एक फरीसी हूं. गमलीएल के बारे में, वो भी एक फरीसी व्यक्ति है. या फिर यहां तक कि जो हम लोग प्रभु यीशु मसीह के डेड बॉडी को जाकर अपने समाधि में दफनाया हुआ जोसेफ ऑफ अरिमथाया, वो भी फरीसी था. नाउ we cannot judge that all the Pharisees were like that. ಎಲ್ಲ ಫರಿಸಾಯರು ಅದೇ ರೀತಿಯಲ್ಲಿ ಇದ್ದರು ಎಂಬುದಾಗಿ ಹೇಳಕ್ ಬರಲ್ಲ. ಬಿಕಾಸ್ ಮುಂದಿನ ಭಾಗದಲ್ಲಿ ಒಳ್ಳೆ ರೀತಿಯಲ್ಲಿ ವಾಕ್ಯ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಅದೇನಂತಂದ್ರೆ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. There were some Pharisees who believed in Jesus. कुछ फरीसी, कुछ लोग थे जो प्रभु यीशु मसीह के ऊपर विश्वास किए, लेकिन कुछ कारणों की वजह से उन्होंने मसीहा, ये वो मसीहा है, इस बात को उन्होंने अंगीकार नहीं किया. एंड व्हाट काइंड ऑफ क्वालिटीज दे आर कैरिंग, यू नो. बहुत सारे उदाहरणों को भी देखने को मिलता है ना कि एक फरीसी आता है, मंदिर में खड़े होकर प्रार्थना करता है, कि कहता है कि देख प्रभु, मैं दान धर्म करता हूं प्रभु, मैं उपवास प्रार्थना करता हूं, ನಾನು ದಾನ ಧರ್ಮಗಳನ್ನು ಮಾಡ್ತೇನೆ, ನಾನು ಉಪವಾಸವನ್ನು ಮಾಡ್ತೇನೆ, ವಾರಕ್ಕೆ 3 ಅವತ್ತು ಉಪವಾಸವನ್ನು ಮಾಡ್ತೇನೆ, ನಾನು ಎಲ್ಲ ಆಚಾರ ಪದ್ಧತಿ ನಿಯಮಗಳನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದೀನಿ, ನಾನು ಹಿಂದೆ ನಿಂತ್ಕೊಂಡಿದ್ದಾನಲ್ಲ ಸುಂಕದವನು, ಆ ಸುಂಕದವನ ಹಾಗೆ ಕೂಡ ನಾನು ಇಲ್ಲ ಎಂಬುದಾಗಿ ಕೊಚ್ಚಿಕೊಂಡು ಹೆಚ್ಚಳ ಪಟ್ಟು ಅವನು ಪ್ರಾರ್ಥನೆ ಮಾಡ್ತಿದ್ದಾನೆ ಎಂಬುದಾಗಿ. ಆದ್ರೆ ವಾಕ್ಯ ಏನ್ ತಿಳಿಸ್ಕೊಡ್ತದೆ ಗೊತ್ತುಂಟಾ? ದೇವರು ಫರಿಸಾಯನ ಪ್ರಾರ್ಥನೆಯನ್ನು ಕೇಳಲಿಲ್ಲ, ಆದ್ರೆ ಹಿಂದೆ ನಿಂತ್ಕೊಂಡು ಎದೆ ಬಡ್ಕೊಂಡು ಪ್ರಾರ್ಥನೆ ಮಾಡುವಂತಹ ಸುಂಕದವನ ಪ್ರಾರ್ಥನೆಯನ್ನು ದೇವರು ಸ್ವೀಕಾರ ಮಾಡಿದೆಂಬುದಾಗಿ ನೋಡುತ್ತೇವೆ. ಇನ್ ಅದರ್ ವರ್ಡ್ಸ್, ಫರಿಸೀಸ್ ಲೈಫ್ ವೇರ್ ಜಸ್ಟ್ ಶೋ ಆಫ್, ತೋರಿಸಿಕೊಡುವಂತ, दिखावे की जिंदगी थी. इसलिए प्रभु यीशु मसीह उनके बारे में बहुत फटकारते हैं, बहुत डांटते हैं. अब इनकी विचारधाराएं कैसे है पता है? ये कितने अच्छे स्थान में रहकर कितने बुरे काम कर रहे हैं. ಎಂತ ಒಳ್ಳೆ ಸ್ಥಾನ ರೀ, ಎಂತ ಒಳ್ಳೆ ಪೊಸಿಷನ್ಸ್ ರೀ. ಜನರ ಮುಂದೆ ನಿಂತ್ಕೊಂಡು ಉಪದೇಶಗಳನ್ನು ಮಾಡಿಕೊಳ್ಳುವಂತ, ಜನರ ಮುಂದೆ ನಿಂತ್ಕೊಂಡು ಒಂದು ಒಳ್ಳೆ ಸ್ಥಾನಮಾನವನ್ನು ಇಟ್ಕೊಂಡಂತ ಒಬ್ಬ ವ್ಯಕ್ತಿಗಳು ಯೇಸು ಸ್ವಾಮಿನ ಎದುರಿಸ್ತಾ ಇದ್ದಾರೆ, ಯೇಸು ಸ್ವಾಮಿಯ ಸೇವೆಯನ್ನು ಎದುರಿಸ್ತಾ ಇದ್ದಾರೆ, ಯೇಸು ಸ್ವಾಮಿ ಮಾಡುವಂತ ಅದ್ಭುತಗಳನ್ನು ಎದುರಿಸ್ತಾ ಇದ್ದಾರೆ, ಯೇಸು ಸ್ವಾಮಿಗೆ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. थ्रूआउट द गॉस्पेल्स, पूरे सुसमाचार में हमें देखने को मिलता है कि ये वो लोग थे जो यीशु मसीह के खिलाफ रहते थे, यीशु मसीह के विरुद्ध में बातें करते थे, यीशु मसीह के खिलाफ में वो हमेशा सवालों को उठाते थे.
यहां तक कि यीशु मसीह बारंबार उन्होंने अपने आप को प्रकट किया, वो आने वाला मसीहा है, परमेश्वर का पुत्र है। बट दे सेड ही इज द वन हू इज ट्राइंग टू अबॉलिश द लॉ. ಈತನೇನಾಗಿದ್ದಾನೆ ಗೊತ್ತುಂಟಾ? ದೇವರ ಧರ್ಮೋಪದೇಶವನ್ನು ಅಥವಾ ದೇವರು ಕೊಟ್ಟಂತ ಸಿದ್ಧಾಂತಗಳನ್ನು ಕೆಡಿಸ್ಲಿಕ್ಕೆ ಬಂದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆಂಬುದಾಗಿ ಅವರು ಹೇಳ್ತಿದ್ರು ಎಂಬುದಾಗಿ. ಇವರು ಮಾಡುವಂತ ಕೆಲಸ ಏನ್ ಗೊತ್ತುಂಟಾ? ಈ दिस पर्टिकुलर पैसेज में ये उनका हरकत क्या है पता है? जब प्रभु यीशु मसीह सब्बत के दिन में एक अंधे व्यक्ति को चंगा करता है, और जब इन फरीसियों को पता चलता है कि संडे के दिन में कुछ कर किया है, या फिर सब्बत के दिन में प्रभु यीशु मसीह ने कुछ करा है कि मिट्टी पे थूक के कीचड़ बना के उसकी आंखों पे लगा के उसको सिलों में जाके धोने के लिए कहा, एंड नाउ दे आर ट्राइंग टू कैच ऑल ऑफ दिस पीपल. वो माता पिता को पकड़ते हैं, उन्हें सवाल करते हैं कि तुम बताओ कि तुम्हारे बेटे को किसने चंगा किया. और माता पिता के अपना ही कुछ रेस्पॉन्सेस है जो लोग कहते हैं, माता पिता को सवाल करते हैं. और वो माता पिता का जो बातें हैं मैं आगे बताऊंगा. अब माता पिता को सवाल करने के बाद में उस अंधे व्यक्ति को पकड़ते हैं. अंधे व्यक्ति को पकड़कर कहते हैं कि तुझे किसने चंगा किया, तू बता, हमें आंसर दे. यू आंसर अस दैट हु डिड हील यू, किसने तुम्हें चंगा किया. अब उसके पास में उसका खुद का आंसर है, लेकिन उनकी सोच इतनी बुरी है कि तू कहे कि वो व्यक्ति पापी है, ಆತನು ಭಕ್ತಿಹೀನನು, ಆತನು ದೇವರ ವಿರುದ್ಧವಾಗಿ ಕೆಲಸ ಮಾಡುವಂತವನು, ದೇವರ ಧರ್ಮೋಪದೇಶದ ವಿರುದ್ಧವಾಗಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ನುಡಿ ನೀನು ಎಂಬುದಾಗಿ ಅವನನ್ನು ಫೋರ್ಸ್ ಮಾಡ್ತಿದ್ದಾರೆ, ಒತ್ತಾಯ ಪಡಿಸ್ತಾ ಇದ್ದಾರೆ. if they had a very clean and clear heart, अगर एक अच्छा मन होता ना, हम लोग बोलते ना, अगर किसी का कुछ अच्छा होता है, कुछ भला होता है, तो कोई उससे सवाल नहीं करना चाहिए. ಯಾರ್ದಾದ್ರೂ ಏನಾದ್ರೂ ಒಳ್ಳೇದಾಗ್ತಾ ಇದ್ದಿದ್ದಾದ್ರೆ ಪ್ರಶ್ನೆ ಮಾಡಬಾರ್ದ್ರಿ. ಆದ್ರೆ ಈ ಫರಿಸಾಯರು ಗೊತ್ತುಂಟಾ, ಯಾವಾಗ ನೋಡಿದ್ರೆ ಅವಾಗ ಪ್ರಶ್ನೆ ಮಾಡ್ತಾ ಇದ್ರು, ಯಾವಾಗ ನೋಡಿದ್ರೆ ಅವಾಗ ಯೇಸು ಸ್ವಾಮಿನ ಹಿಂದೆ ಬಿದ್ದಿದ್ರು, ಯಾವಾಗ ನೋಡಿದ್ರೆ ಅವಾಗ ಯೇಸು ಸ್ವಾಮಿನ ಹೀಯಾಳಿಸ್ತಾ ಇದ್ರು. So many passages it says that they were trying to catch Jesus. ಸಮಯವನ್ನು ಹುಡುಕ್ತಾ ಇದ್ರು, ಯಾವಾಗ ಯೇಸು ಸ್ವಾಮಿ ಹಿಡ್ಕೋಬೇಕು, ಯಾವಾಗ ಮಹಾಯಾಜಕರ ಮುಂದೆ ನಿಲ್ಲಿಸಬೇಕು, ಯಾವಾಗ ಹೋಗಿ ಆತನನ್ನು ಸಾಯಿಸಬೇಕು, ಆತನನ್ನು ಕೊಲ್ಲಬೇಕೆಂಬ ಒಂದು ಪ್ರಯತ್ನಗಳನ್ನು ಫರಿಸಾಯರು ಮಾಡ್ತಾ ಇದ್ರು. अंदाजा लगाएंगे आप, ये कौन है? धर्म के गुरु हैं. ये कौन है? व्यवस्था का पालन करने वाले लोग हैं. ये कौन है? समाज में अच्छा नाम और इज्जत रख के चलने वाले लोग आया हुआ मसीहा को मारने के लिए तैयार हैं. अब इसलिए सुनिएगा ध्यान से, प्रभु यीशु मसीह इनके गुणों को अच्छे से जानता था, इनके चाल चलन को जानता था, इनके स्वभाव को जानता था. And I'm sorry to say these verses because I am not saying it is Jesus' words. ये प्रभु यीशु मसीह के वचन हैं जो मत्ती रचित सुसमाचार के 23वें अध्याय में लिखा है. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರನ್ನು ಖಂಡಿಸ್ತಾನ್ರಿ. ಇವರ ಸಲುವಾಗಿ ಯೇಸು ಸ್ವಾಮಿ ಉಪಯೋಗಿಸುವಂತ ಶಬ್ದಗಳು, ಮಾತುಗಳೇನುಂಟು ಗೊತ್ತುಂಟಾ? The way Jesus is addressing these Pharisees, जिस तरीके से प्रभु यीशु मसीह इन फरीसियों को एड्रेस कर रहा है, ಆತ ನುಡಿದಿರುವಂತ ವಾಕ್ಯಗಳು, ಅಯ್ಯೋ ಕಪಟಿಗಳೇ, ದಾರಿ ತೋರಿಸುವ ಕುರುಡರೇ, ಹುಚ್ಚರೇ, ಹಾವುಗಳೇ, ಸರ್ಪಜಾತಿಗಳೇ, समाधि ಮೇಲೆ ಸುಣ್ಣ ಹಚ್ಚಿರುವಂತ ಜನರೇ, जैसे एक समाधि के ऊपर चूना लगा के बाहरी रूप से जितना अच्छा दिखता है, लेकिन अंदर तो खोखला है, सड़ी हुई हड्डियां गिरी है. सर्पों का नाम दिया गया, कपड़ियों का नाम दिया गया, पाखंडियों का नाम दिया गया. किन लोगों को? इन फरीसी लोगों को. क्यों? क्योंकि सब कुछ जानने के बावजूद भी, सबका समझ होने के बावजूद भी उन्होंने प्रभु यीशु मसीह को उद्धारकर्ता के रूप में स्वीकार नहीं किया. ಅವರು ಯೇಸು ಸ್ವಾಮಿಯನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡಲಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. सो सैड. इन द टाइम ऑफ जीसस क्राइस्ट, यीशु मसीह के सेवकाई के बीच में ऐसे फरीसी लोग जो है समाज में दिखाई दे. ऐसे लोग थे जो यीशु मसीह के सेवकाई के इर्द गिर्द में खड़े होकर उसे सवाल करते थे, उसके खिलाफ में षड्यंत्र को रचते थे. और प्रभु यीशु मसीह ने बता भी दिया कि ये ऐसे लोग हैं, ऐसे गुण है इनका, ऐसा स्वभाव है. और इसलिए 23वें अध्याय के 3रे पद में लिखा है, ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾನೆ, ನೀವು ಅವರ ನಡತೆಯ ಪ್ರಕಾರ ನಡಿಬೇಡ್ರಿ. डोंट वॉक इन देयर फुटप्रिंट्स. और आज मैं बता दूं, पहले शतमान में, फिर फर्स्ट सेंचुरी में ऐसे लोगों को देखा गया, तो मुझे डर लगता है इस बात को कहने के लिए कि 21वें सेंचुरी में, 21st सेंचुरी में भी ये लोग आज भी जिंदा हैं. फरीसी लोग नहीं हो सकते हैं, धर्मगुरु नहीं हो सकते हैं, लेकिन बहुत सारे मसीह कलीसियाओं में
ऐसे लोग दिखाई देते हैं जो अपने आप को मसीह कहते हैं, जो अपने आप को मसीह सेवक कहते हैं, जो अपने आप को मसीह नायक कहते हैं, बट ऐसे गुणों से भरे हैं, षड्यंत्र को रचते हैं, बुरे कामों को करते हैं, विरुद्ध में जाते हैं, प्रभु की सेवकाई के विरुद्ध में, प्रभु के कलीसिया के विरुद्ध में, प्रभु के दासों के विरुद्ध में। और प्रभु यीशु मसीह जो है ऐसे लोगों को फटकारता है, ऐसे लोगों को डांटता है। ಬೈಬಲ್ में आगे जो उस ಅಧ್ಯಾಯ में ಮುಂದೆ 9ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ಈ ಫರಿಸಾಯರ ವಿಷಯದಲ್ಲಿ ಏನ್ ಹೇಳ್ತಾನೆ ಗೊತ್ತುಂಟಾ? ಇವ್ರಿಗೆ ಕಣ್ಣಿದ್ರು ಕಾಣ್ತಾ ಇಲ್ಲ, ಕಿವಿದ್ರು ಕೇಳ್ತಾ ಇಲ್ಲ, ಹೃದಯ ಉಂಟು ಆದ್ರೆ ಇವ್ರು ಗ್ರಹಿಸ್ಕೊಳ್ತಾ ಇಲ್ಲ. एंड आई एम सॉरी टू से आई एम नॉट गोइंग टू कैटेगराइज, मैं कुछ लोगों को इस कैटेगरी में नहीं डालना चाहता हूं, लेकिन फिर भी मुझे दुख होता है इस बात को बताने के लिए। अगर ऐसे गुण से अगर हम बने रहेंगे, ऐसे स्वभाव को लेकर चलेंगे, ऐसे चाल चलन को रखेंगे, ऐसे पाखंडी के दिखावे की जिंदगी को रखेंगे, तो शायद परमेश्वर हमारे लाइफ को कभी स्वीकार नहीं करेगा. एंड आई प्रेज गॉड फॉर दोस फरीसीज, उन फरीसी लोगों के लिए मैं प्रभु को धन्यवाद देना चाहूंगा जो प्रभु के साथ में उपस्थिति समय को बिताए, जो प्रभु की उपस्थिति में समय बिताए, जो प्रभु के पास में आए, यहाँ तक कि प्रभु यीशु मसीह मरने के बाद भी उसके देह को लेकर जाकर उन्होंने समाधि भी किया. देयर वेर गुड पीपल, बट नाउ आई वांट टू एड्रेस दोस पीपल. इफ देयर इज एनीवन, ಪ್ಲೀಸ್ ಟರ್ನ್ ಬ್ಯಾಕ್. ನಿಮ್ಮಂತ ಈ ಗುಣಲಕ್ಷಣಗಳಿಂದ ನೀವು ಮನಸ್ಸುಗಳನ್ನು ತಿರುಗಿಸಬೇಕೆಂಬುದಾಗಿ. ಸೆಕೆಂಡ್ಲಿ ವಿ ಫೈಂಡ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪೇರೆಂಟ್ಸ್, ತಂದೆ ತಾಯಿಗಳ ಗುಣಲಕ್ಷಣಗಳು. माता पिताओं के स्वभाव को देखिएगा, माता पिता के प्रत्युत्तर को देखिएगा, ये माता पिताओं के एक रेस्पॉन्स को आप लोग देखिएगा कि यहाँ पर बाइबल में हमें देखने को क्या मिलता है. अब ये फरीसी जो है उन माता पिताओं को पकड़कर जो है सवाल कर रहे हैं. ಈ ತಂದೆ ತಾಯಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಬಿಫೋರ್ ದೇ ಬಿಕಮ್ ಪ್ಯಾರೆಂಟ್ಸ್. ತಂದೆ ತಾಯಿಗಳು ಆಗೋದಕ್ಕಿಂತ ಮುಂಚಿನ ಒಂದು ಸ್ಥಿತಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಅವ್ರಿಬ್ರು ಮದುವೆ ಆಗಿದೆಯಾ? ಮದುವೆ ಆದ ತಕ್ಷಣ ಕೆಲವು ದಿವಸ ವರ್ಷಗಳಲ್ಲಿ ಅವ್ರು ಬಯಸ್ತಾ ಇದ್ದಾರೆ ದೇವ್ರು ನಮಗೊಂದು ಮಗು ಕೊಡ್ಬೇಕೆಂಬುದಾಗಿ. ಆ ಮಗು ಕೊಡ್ಬೇಕೆಂಬುದಾಗಿ ಬಯಸುವಾಗ ಯಾವುದೋ ಒಂದು ದಿವಸ ಈ ಹೆಣ್ಮಗಳಿಗೆ ಗೊತ್ತಾಗ್ತದೆ ನಾನು ಗರ್ಭಿಣಿ ಆಗಿದ್ದೀನಿ ಎಂಬುದಾಗಿ. ಅಂಡ್ ಆಲ್ ದ ವುಮನ್ಸ್ ಲಿಸನ್ ಟು ಮೀ ವೆರಿ ಕೇರ್ಫುली, द डे द मोमेंट द वुमन कम्स टू नो, ये अभी की नहीं लेकिन सदियों से चलती आई हुई एक प्रथा है, और ये शुभ बातें हैं कि जब एक स्त्री को पता चलता है कि वो गर्भवती हो चुकी है, एक बच्चे को जन्म देने वाली है, उसकी खुशी जो है बहुत ज्यादा रहती है. ಆಕೆಯ ಸಂತೋಷ, ಆಕೆಯ ಉಲ್ಲಾಸ, ಆಕೆಯ ಆನಂದವು ತುಂಬಿ ತುಳುಕುವಂತದ್ದಾಗಿರುತ್ತದೆ. ಎವ್ರಿ ವುಮನ್ ರಿಜಾಯ್ಸಸ್ ವೆನ್ ಶಿ ಲಿಸನ್ ಟು ದ ಗುಡ್ ನ್ಯೂಸ್ ಆಫ್ ಅವರ್ ಪ್ರೆಗ್ನೆನ್ಸಿ. And this mother, this lady must have rejoiced. ಓ, ನಾನು ಗರ್ಭಿಣಿ ಆಗಿದ್ದೀನಿ, ನಾನೊಂದು ಮಗುವನ್ನು ಹೆರಲಿಕ್ಕಿದ್ದೀನಿ, ನಮಗೊಂದು ಮಗು ಹುಟ್ಲಿಕ್ಕಿದೆ. ಓ, ನಮ್ಮ ಮಗುವಿನ ಮುಖ ಎಷ್ಟು ಚೆನ್ನಾಗಿರ್ತದೆ, ಅದ್ರ ಬಣ್ಣ, ಅದ್ರ ರೂಪ, ಅದ್ರ ಮೂಗು, ಅದ್ರ ಕಣ್ಣು, ಅಯ್ಯೋ ನನ್ನ ಮಗುವನ್ನು ಎಷ್ಟು ನಾನು ಮುದ್ದಾಡ್ತೀನಿ, ಎಷ್ಟು ಪ್ರೀತಿಸ್ತೀನಿ. ये सारे भावनाएं, सारी इच्छाएं, सारा प्यार उस बच्चे के लिए माता पिता ने कितना डेवलप किया, कितना ज्यादा उन्होंने उस बच्चे के लिए सपने देखे, उस बच्चे के लिए बहुत सारी आशाओं को रखे, उस बच्चे के लिए बहुत सारे उम्मीद लगा के रखे. एंड नाउ लिसन टू मी वेरी केयरफुली, जिस दिन ये बच्चा पैदा हुआ, इन माता पिताओं को पता चलता है कि वो बच्चा अंधा पैदा हुआ. ಯಾವ ದಿವಸ ಈ ಮಗು ಹುಟ್ಟುತ್ತದೋ ಈ ಮಗು ಕುರುಡವಾಗಿ ಹುಟ್ಟಿದೆ ಎಂಬುದಾಗಿ ಗೊತ್ತಾದ ತಕ್ಷಣ ಇವರೆಲ್ಲ ಕನಸುಗಳು ಕೆಟ್ಟು ಹೋಗ್ತವೆ. इनके सारे सपने बिखर जाते हैं, इनके सारे सपने टूट जाते हैं, इनके सारे उम्मीद एकदम टूट कर बिखर जाते हैं, बिकॉज दे आर गेटिंग अ चाइल्ड हु कैनॉट सी. ಇವರ ಮಗು ನೋಡಕ್ಕಾಗ್ತಾ ಇಲ್ಲ, ಕಣ್ಣಿಲ್ಲ ಎಂಬುದಾಗಿ ಗೊತ್ತಾದ ತಕ್ಷಣ ಎಂತ ಸ್ಥಿತಿಯಲ್ಲಿ ಬೆಳೆಸಿದಾರೆ ಗೊತ್ತುಂಟಾ? किस हालात में इस बच्चे का पालन पोषण इन्होंने किया है पता है? मैं नहीं जानता. ऑफकोर्स उस टाइम में गरीबी की हालात बहुत ज्यादा थी, ಆ ಬಡತನದ ಸ್ಥಿತಿಗತಿ ಬಹಳ ಜಾಸ್ತಿ ಇತ್ರಿ. ಆದ್ರೆ ಈ ಮಗು ಕುರುಡವಾಗಿ ಹುಟ್ಟಿದೆ ಅಂತ ಗೊತ್ತಾದ್ಮೇಲೆ, ಈ ಮಗುವಿನ ನಂತರ ಇನ್ನ ಮಕ್ಕಳಿದ್ದಾರೋ ಮುಂಚೆ ಮಕ್ಕಳಿದ್ದಾರೋ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಆದ್ರೆ ಈ ಮಗುವನ್ನು ಕುರುಡನಾಗಿ ಹುಟ್ಟಿದ ಕಾರಣ, ಆಧಾರ ಇಲ್ಲದ ಕಾರಣ ಹೇಗೆ ಬೆಳೆಸಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡು ಯಾವ ವಿಚಾರ ಮಾಡಲಾರದಂತೆ, बाइबल सेज दैट ऑफ कोर्स दिस बॉय हैज ग्रोन अप, ये बच्चा बड़ा हुआ है. अब सोचिएगा इस बच्चे को छोड़ दिए हैं, क्यों मालूम है? भीख मांगने के लिए. ಭಿಕ್ಷೆ ಬೇಡಲಿಕ್ಕೆ ಬಿಟ್ಟಿದ್ದಾರೆ. ಇವರೆಷ್ಟು ಗಳಿಸ್ಕೊಂಡು ದುಡಿದು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಿದ್ರು, ದುಡಿದು ತಮ್ಮ ಕುಟುಂಬ ಸಂಸಾರ ನಡೆಸ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. बट द सिचुएशन इज दैट दे लेफ्ट द चाइल्ड, क्योंकि उन दिनों में ये हालात ही ऐसी थी कि यार जो भी अगर अंधा व्यक्ति अगर रास्ते पर खड़ा होकर भीख मांग रहा है तो कोई भी उससे पर दया दृष्टि करेगा और उसे भीख दे देगा. एंड द सेम थिंग हैपेंड. ये हुआ, बातें हुआ कि ये लड़का भी अंधा होने की वजह से रास्ते के किनारे पे बैठा है और भीख मांग रहा है, और
लोग उसे भीख दे रहे हैं और ये शायद वो भीख को इकट्ठा करता है सारे पैसों को और रोज जाकर अपने माँ के पिता के झोली में हाथ में रख देता है। एंड दिस इज अ सिचुएशन ऑफ दिस पेरेंट्स इन द फैमिली। ये हालात से वो माता पिता गुजरे हैं। लेकिन सुनिएगा आप ध्यान से, जिस दिन उन्हें पता चलता है ಯಾವ ದಿವಸ ಇವರಿಗೆ ಗೊತ್ತಾಗ್ತಾ ಇದೆಯೋ कि ನಮ್ಮ ಮಗುವಿಗೆ ಕಣ್ಣು ಬಂದಿವೆ, ಯೇಸು ಎಂಬ ರಕ್ಷಕನು ಈತನನ್ನು ಮುಟ್ಟಿದಾನ, ಯೇಸು ಎಂಬ ರಕ್ಷಕನು ಈತನನ್ನು ಗುಣಪಡಿಸಿದ್ದಾನೆ, ಯೇಸು ಎಂಬ ದೇವ ಕುಮಾರನು ಈತನನ್ನು ಸ್ವಸ್ಥಗೊಳಿಸಿದ್ದಾನೆ, ನಮ್ಮ ಮಗುವಿಗೆ ಕಣ್ಣು ಕಾಣ್ತಾ ಇದ್ದಾವ ಅಂತ ಒಂದು ಶುಭ ಸಂದೇಶ ಗೊತ್ತಾದ್ಮೇಲೆ ಇವರಿಗೂ ಎಷ್ಟು ಸಂತೋಷವಾಗಿರ್ಬೋದ್ರಿ, ಇವರು ಎಷ್ಟು उल्लास पಟ್ಟಿರ್ಬೋದು, ಇವರು ಎಷ್ಟು ಖುಷಿ ಆಗಿರ್ಬೋದು। कितना खुश हुए होंगे जब उन्हें पता चला कि उनके बेटे को आंखें दिखाई दे रहे हैं। But in the midst of all the happiness, in the midst of all the joy, ಎಲ್ಲ ಸಂತೋಷ ಉಲ್ಲಾಸ ಆನಂದದ ಮಧ್ಯದಲ್ಲಿ ಧೈರ್ಯ ಇಲ್ಲ ಇವರಿಗೆ। बिकॉज जब फरीसी ने पकड़कर सवाल करते हैं, ಕೇಳಿಸ್ಕೊಳ್ರಿ, ಯಾವಾಗ ಫರಿಸಾಯರು ತಂದೆ ತಾಯಿಗಳನ್ನ ಹಿಡ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಕಣ್ಣು ಇವನಿಗೆ ಹೇಗೆ ಬಂದುವು? ಅವನ ತಂದೆ ತಾಯಿಗಳು, ಇವನು ನಮ್ಮ ಮಗನೆಂದು ಕುರುಡನಾಗಿ ಹುಟ್ಟಿದನೆಂದು ಬಲ್ಲೆವು, ಈಗ ಹೇಗೆ ಕಣ್ಣು ಬಂದುವು ಅರಿವೆವು, ಕಣ್ಣು ಕೊಟ್ಟವನು ಯಾರೋ ನಮ್ಗೆ ಗೊತ್ತಿಲ್ಲ, ಇವನನ್ನೇ ಕೇಳ್ರಿ, ಪ್ರಾಯದವನಾಗಿದ್ದನಲ್ಲ ಅವನೇ ತನ್ನ ವಿಷಯವಾಗಿ ಹೇಳಿಕೊಳ್ಳುವನು ಎಂದು ಉತ್ತರ ಕೊಟ್ರು। ಯು ಅಂಡರ್ಸ್ಟ್ಯಾಂಡ್? ಸೋ ಸ್ಯಾಡ್ ದ ರೆಸ್ಪಾನ್ಸ್ ಆಫ್ ದಿಸ್ ಪೇರೆಂಟ್ಸ್ कि हमें नहीं पता किसको आंखें कहां से मिली, हमें नहीं पता किसको किसने चंगा किया, ये तो जवान है ना, ये तो समझदार है, ये स्वयं अपना उत्तर देगा, इतना ने ಕೇಳ್ಕೊಳ್ರಿ, इतने उत्तर ಕೊಡ್ತಾನೆ। Now the point is you need to understand ಯಾಕೆ ತಂದೆ ತಾಯಿಗಳು ಈ ಮಾತನ್ನು ನುಡಿದ್ರು। Why parents said this even after seeing such a great miracle in their life, in their family life, in their child's life। इतनी बड़ी महान कार्य को अपने बच्चों के जीवन में देखने के बाद, बेटे के जीवन में देखने के बावजूद भी क्यों उन्होंने ये बात को कहा? Because the Bible says in verse 22, ಯಾಕಂದ್ರೆ ಯಾರಾದರೂ ನಾವು ಅವನ ತಂದೆ ತಾಯಿಗಳು ಯಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದ್ರು, ಯಾಕಂದ್ರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದ್ರೆ ಅಂತವನಿಗೆ ಬಹಿಷ್ಕಾರ ಆಗಬೇಕೆಂದು ಯಹೂದ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ರು। Did you get my point? उन दिनों में यहूदियों ने इस बात का निर्णय लिया था, कोई भी अगर प्रभु यीशु मसीह को उद्धारकर्ता मसीहा के रूप में स्वीकार करेगा तो उसको समाज से बहिष्कार कर दिया जाएगा, गांव से निकाल दिया जाएगा, ಸಮಾಜದಿಂದ ತಮ್ಮ ಕುಟುಂಬ ತಮ್ಮ ಸ್ಥಳದಿಂದ ಬಹಿಷ್ಕಾರವಾಗುವುದೆಂಬುದಾಗಿ ಯಹೂದ್ಯರು ಮುಂಚೆನೆ ಗೊತ್ತು ಮಾಡಿಕೊಂಡದ ಕಾರಣ ಭಯಪಟ್ರು ಇವರು, ಹಂಚ್ಕೊಂಡ್ರಿ, ನಾವ್ ಎಲ್ಲಿಗೆ ಹೋಗ್ಬೇಕು, ನಾವ್ ಹೆಂಗ್ ಜೀವಿಸ್ಬೇಕು, ನಮ್ಗೆ ಏನ್ ಆಧಾರ, ನಾವು ಮುಂದೇನು ಮಾಡ್ಕೋಬೇಕು, ಸತ್ಯ ಗೊತ್ತು ಆದ್ರೆ ಸತ್ಯವನ್ನು ಅಂಗೀಕಾರ ಮಾಡ್ತಾ ಇಲ್ಲ। ಯು ಗಾಟ್ ಮೈ ಪಾಯಿಂಟ್? ದೇ ನೋ ದ ಟ್ರೂತ್ ಬಟ್ ದೇ ಆರ್ ನಾಟ್ ಏಬಲ್ ಟು ಕನ್ಫೆಸ್ ದ ಟ್ರೂತ್, ದೇ ಆರ್ ನಾಟ್ ಏಬಲ್ ಟು ಕನ್ಫೆಸ್ ದ ಲಾರ್ಡ್, ದ ಮಸಾಯ, ಅಂಡ್ ದಟ್ ಈಸ್ ವೈ we can find their qualities that they were scared of their testimony, ಅವರ ಸಾಕ್ಷಿಯನ್ನು ಹೇಳಲಿಕ್ಕೆ ಅವರು ಭಯಪಟ್ಟರು ಎಂಬುದಾಗಿ, ಸತ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ಭಯಪಟ್ಟರು ಎಂಬುದಾಗಿ। ಯು ಅಂಡರ್ಸ್ಟ್ಯಾಂಡ್? ನೌ parents are not ready to confess or to say or to face the situation। ಈ ತಂದೆ ತಾಯಿಗಳು ಇಂತಹ ಸ್ಥಿತಿಯನ್ನು ಎದುರಿಸುವಂತ ಒಂದು ಕಾನ್ಫಿಡೆನ್ಸ್, ಒಂದು ಧೈರ್ಯ ಇವರಿಗೆ ಇಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ। And I would say that what is that situation, you know, आज बहुत सारे लोग, मैं कहना चाहूंगा, आज आपके सोच को बदलिएगा। जो लोगों को ना प्रभु की उपस्थिति में खड़े रहने के लिए डर लगता है, कुछ लोगों को ना गवाही देने के लिए डर लगता है, कुछ लोग अपने जिंदगी में मिराकल्स का अनुभव करते हैं, चंगाई का अनुभव करते हैं, छुटकारे का अनुभव करते हैं, स्वस्थता का अनुभव करते हैं, लेकिन प्रभु के लोगों के सामने बीच में खड़े होकर गवाही नहीं देते हैं। ಬಹಳ ಜನ ಈ ದಿವಸ ಐ ಆಮ್ ಸ್ಪೀಕಿಂಗ್ ದ ಟ್ರೂತ್, ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಅದ್ಭುತ ಮಾಡ್ತಾ ಇದ್ದಾನೆ, ಕೆಲವರಿಗೆ ಗುಣಪಡಿಸ್ತಾ ಇದ್ದಾನೆ, ಕೆಲವರಿಗೆ ಜಾಬ್ ಕೊಡ್ತಾ ಇದ್ದಾನೆ, ಕೆಲವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ, ಕೆಲವರಿಗೆ ಮನೆಗಳನ್ನು ಒದಗಿಸ್ತಾ ಇದ್ದಾನೆ, ಕೆಲವರಿಗೆ ಬೇಕಾಗಿರೋ ಎಲ್ಲ ಸವಲತ್ತುಗಳು, ಆಲ್ ದ ಗುಡ್ ಗಿಫ್ಟ್ಸ್ ಹ್ಯಾವ್ ಕಮ್ ಫ್ರಮ್ ದ ಲಾರ್ಡ್ ಇನ್ ಯುವರ್ ಲೈಫ್। ನಿನ್ನ ಲೈಫ್ ನಲ್ಲಿ ದೇವರು ಎಲ್ಲ ದೇವರೇ ಕೊಟ್ಟಿದ್ದಾನ್ರಿ, ಯಾವನು ಸ್ವಂತ ಬಲ ಶಕ್ತಿಯಿಂದ ಯಾವನು ಗಳಿಸಿಲ್ಲ ಈ ಲೋಕದಲ್ಲಿ। ಈವನ್ ಆಫ್ಟರ್ ರಿಸೀವಿಂಗ್ ಸೋ ಮಚ್ ಇನ್ ಅವರ್ ಲೈಫ್, there are people who are not ready to confess the truth and confess the Lord and testify for God's glory. ದೇವರ ಮಹಿಮೆಗೋಸ್ಕರ ಸಾಕ್ಷಿ ನುಡಿಯಲಾರದಂತ ಜನರು ಈ ಲೋಕದಲ್ಲಿ ಬಹಳ ಜನರಿದ್ದಾರೆ। and I want to encourage those people by looking at this passage, क्योंकि सच्चाई को जानने के बावजूद भी वो सच्चाई को उन माता पिता ने स्वीकार नहीं किया। ತಂದೆ ತಾಯಿಗಳ ಗುಣಲಕ್ಷಣಗಳೇನಿದ್ರು ಗೊತ್ತುಂಟಾ? ವೆರಿ ಸ್ಯಾಡ್,
ವೆರಿ ಡಿಸ್ಕರೇಜಿಂಗ್ ಕ್ಯಾರೆಕ್ಟರ್, ಕ್ಯಾರೆಕ್ಟರಿಸ್ಟಿಕ್ಸ್, ಬಹಳ ದುಃಖಕರವಾದಂತ ಸಂಗತಿ ಏನು ಗೊತ್ತುಂಟ? ದೇವರು ನಿನ್ನ ಲೈಫ್ ನಲ್ಲಿ ತನ್ನ ಮಹಿಮೆ, ನಿನ್ನ ಮಗನನ್ನು ಗುಣಪಡಿಸ್ತಾ ಇದ್ದಾನೆ, ನಿನ್ನ ಮಕ್ಕಳನ್ನು ಗುಣಪಡಿಸ್ತಾ ಇದ್ದಾನ, ನಿನ್ನ ಕುಟುಂಬವನ್ನು ಸ್ವಸ್ಥಪಡಿಸ್ತಾ ಇದ್ದಾನ, ನಿಮ್ಮ ಮನೆಯಲ್ಲಿ ಬಿಡುಗಡೆ ಅನುಭವವನ್ನು ತರ್ತಾ ಇದ್ದಾನ ಅಂತಂದ್ಮೇಲೆ ನೀವು ಬಾಯಿಂದ ಅಂಗೀಕಾರ ಮಾಡ್ತಾ ಇಲ್ಲ ನೋಡ್ರಿ, ದೇವರಿಗೆ ಸ್ತೋತ್ರಪ್ಪ ಅಂತ ಹೇಳ್ತಾ ಇಲ್ಲ ನೋಡ್ರಿ, ದೇವ್ರು ಮೆಚ್ಚಲ್ಲ. ಗಾಡ್ ವಿಲ್ ನಾಟ್ ಪ್ಲೀಸ್ಡ್. And these days, if most of you, majority of people have experienced God's healing, ಈ ದಿವಸ ದೇವರ ಸ್ವಸ್ಥತೆಯನ್ನು ಅನೇಕ ಜನ ಅನುಭವಿಸಿದೆ ಆದ್ರೆ ಸಾಕ್ಷಿ ಕೊಡ್ರಿ, ನುಡಿರಿ, अंगीकार ಮಾಡ್ರಿ. I would say one good news, आज कोई समस्या में बहिष्कार नहीं करेंगे कि अगर हम प्रभु यीशु मसीह को स्वीकारेंगे तो कोई हमें उठाकर बाहर फेंकेगा. नो, अगर धरती पर एक व्यक्ति परमेश्वर की तरफ मन मोड़ के अगर वो अंगीकार करेगा ना, स्वर्ग में खुशियां मनाई जाती है. There is a joy in heaven. And I praise God if you turn to God. ಯಾಕಂದ್ರೆ ಬೈಬಲ್ says Romans chapter 10 verse 9, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡ್ರೆ ನಿನಗೆ ರಕ್ಷಣೆ ಆಗುವುದು. And this is fact. I can say that I've seen through my experience that there are people who are not able to confess yet the Lord is Savior. ತಮ್ಮ ಬಾಯಿಗಳಿಂದ ಜನರು ಅಂಗೀಕಾರ ಮಾಡ್ತಾ ಇಲ್ಲ. ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅಂಗೀಕಾರ ಮಾಡು, ಆವಾಗಲೇ ನಿನಗೆ ರಕ್ಷಣೆ ಆಗುವುದು. So that was a characteristics. Now thirdly, the characteristics of the blind man. ಈ ಕುರುಡನ ಗುಣಲಕ್ಷಣಗಳನ್ನು ನೋಡೋಣ. The last point. And what are his characteristics? उसके गुण कैसे हैं, उसका स्वभाव कैसा है, उसका मन कैसा है, उसके सोच क्या है और उसकी विचारधाराएं क्या है. अब इसके हालात को भी थोड़ा समझने की कोशिश करेंगे. अब ये जो अंधा व्यक्ति है, रास्ते पर बैठकर भीख मांगने वाला एक व्यक्ति है. ಟಿಪ್ ಟಾಪ್ ನಲ್ಲಿ ಇಲ್ಲ ರೀ, ಒಳ್ಳೆ ಬಟ್ಟೆ ವಸ್ತ್ರಗಳನ್ನು ಉಟ್ಕೊಂಡು ರೋಡಿನಲ್ಲಿ ಸುತ್ತಾಡ್ತಾ ಇಲ್ಲ, ಭಿಕ್ಷುಕನಾಗಿದ್ದಾನ, ಭಿಕ್ಷೆ ಬೇಡ್ತಾ ಇದ್ದಾನ, ಕೈ ಚಾಸ್ತಾ ಇದ್ದಾನ, ಕೊಡ್ರಿ ಅಂತ ಬಾಯಿ ತೆರೆದು ಅವನ್ ಬೇಡ್ತಾ ಇದ್ದಾನ, ರಸ್ತೆ ಮೇಲೆ ಕೂತ್ಕೊಳ್ತಾ ಇದ್ದಾನ. ಇವನ ಜೀವನದ ಒಂದು ಚಿತ್ರವನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡುತ್ತೇನೆ. मैं उसके लाइफ के थोड़ा एक पिक्चर को आपके सामने लाने की कोशिश करूंगा. अब सुनिएगा, जैसे जैसे ये बच्चा बढ़ते गया, जैसे जैसा 2 साल 3 साल 4 साल का होते गया, कैन यू अंडरस्टैंड नाउ? वी ऑल हैव चिल्ड्रन, हम सभी के बच्चे हैं. अगर उस बच्चे की जिंदगी में इस बात को वो देख रहा है कि मुझे दिखाई नहीं दे रहा है, मुझे कुछ दिखाई नहीं दे रहा है, मैं कैसे चलूं, मैं कैसे बैठूं, मैं कैसे वॉक करूं, ನಾನು ಹೇಗೆ ನಡಿಲೆ, ನನಗೆ ಏನೋ ಕಾಣ್ತಾ ಇಲ್ಲ, ನನ್ನ ಕಣ್ಣು ಮುಂದೆ ಬರೀ ಕತ್ತಲೆ ಉಂಟು. एंड नाउ एज ही ग्रोन अप, जैसे जैसे वो बढ़ते गया, वो सिर्फ वो पंछियों की आवाज को सुन सकता है. ಅವನು ಯಾವಾಗ ಪಕ್ಷಿಗಳನ್ನು ನೋಡಿಲ್ರಿ, ಅವನು ಯಾವಾಗ ಸೂರ್ಯದ ಕಿರಣ ನೋಡಿಲ್ಲ, ಅವನು ಯಾವಾಗ ಗಿಡ ಮರ ಒಂದು ಹೂಗಳನ್ನು ನೋಡಿಲ್ಲ, ಅವನು ಯಾವಾಗ ಎಂತ ಪ್ರಾಣಿ ಯಾವ ಪಶು ಯಾವ ರೀತಿಯಲ್ಲಿ ಕಾಣಿಸ್ತಿದೆ ಎಂಬುದಾಗಿ ನೋಡಿಲ್ಲ. He has not seen anything in his life. Can you understand? You look at this blind people. आज कुछ लोगों के अंदर 2%, 5% and some people say that they have a 10% of visibility. थोड़ा अंदर उनमें 10 तक का देखने की क्षमता रहती है. इसके बारे में ऐसा कुछ नहीं बताया. मैं इतना जानता हूं कि ये अंधा था. He could not see. He could not see anything in his life. अपनी जिंदगी में उसने खुद अपने माता पिता के चेहरों को नहीं देखा यार. He has not seen. ತನ್ನ ಸ್ವಂತ ತಂದೆ ತಾಯಿಗಳ ಮುಖ ನೋಡಿಲ್ಲ ಅವನು. ಎಂತ ಘೋರ ಕಷ್ಟದಿಂದ ಕಣ್ಣೀರಿನಾಗ ಅವನ ಕಣ್ಣು ಮುಂದೆ ಕತ್ತಲೆಯ ಜೀವಿತ ಗೊತ್ತುಂಟಾ. ಬೇರೆಯವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಂತಂದ್ರೆ ದೇ ಕ್ಯಾನ್ ವಾಕ್, ಯು ಕ್ಯಾನ್ ವಾಕ್ ಅಂಡ್ ಐ ಕ್ಯಾನ್ ವಾಕ್, बट दिस मैन हिज नेक्स्ट स्टेप वेयर इट विल टेक ही डोंट नो. उसकी अगली कदम जो है उसे कहां लेकर जाएगी. कदम रखता तो भी कहीं पर खड्डे में तो नहीं गिर जाएगा, रास्ते पर नहीं गिरेगा. ऐसे हालात में उसने जिंदगी को निकाला है. ಎಷ್ಟು ಜನ ಅವನಿಗೆ ಭಿಕ್ಷೆ ಕೊಟ್ಟಿರ್ಲಿಕ್ಕೆ ಗೊತ್ತುಂಟಾ. ಕಿತನಿ ಬಾರ್ उसने हम में से we have seen the beggars. Many people they don't receive immediately. बहुत सारे लोगों को भीख हर जन नहीं देते हैं. इसके लाइफ में भी वही निराशा है. ಅಪ್ಪ ನಾನು ಯೌವನಸ್ಥನಾಗಿ ನಂದೇನ್ ಲೈಫ್ ಅಪ್ಪ, ನಮ್ಮ ಅಪ್ಪ ಅಮ್ಮ ನನ್ನ ದಿನ ಹೋಗಿ ರಸ್ತೆ ಮೇಲೆ ಕುತ್ಕೊಂಡು ಭಿಕ್ಷೆ ಬಿಡಿ ಬಾರೋ ಅಂತ ಕಳ್ಸಿಕೊಡ್ತಾ ಇದ್ದಾರ. ಹೌ ಮಚ್ ಆಫ್ डिस्करेजमेंट्स he has gone through. अगर कहीं पे किसी का हाथ भी अगर ये पकड़ा होगा ना, शायद उसका हाथ भी उन्होंने झटक दिया होगा. सच अ डिस्ग्रेस ट्रीटमेंट. ಎಂತ ಭಯಂಕರವಾದಂತ ನೋವುಕರವಾದಂತ ಅನುಭವದಿಂದ ಈ ಕುರುಡನ ಹಾದು ಹೋಗಿದ್ದಾನ್ರಿ. ಎಷ್ಟೋ ಸಲ ಒಂದೊಂದು ದಿವಸ ಇವನಿಗೆ ಭಿಕ್ಷೆನೂ ಸಿಕ್ಕಿರ್ಲಿಕ್ಕಿಲ್ರಿ. ಏನು ಭಿಕ್ಷೆ ಇರ್ಲಾರ್ದಂಗ ಮನೆಗೆ ಹೋಗಿದೆ ಆದ್ರೆ ಅಪ್ಪ ಅಮ್ಮ ಕೇಳಿರ್ಬೋದು, ಏನೋ ನೀನ್ ಇವತ್ತೇನು ಹಣ ತಗೊಂಡ್ ಬಂದಿಲ್ವಾ, ನಾವೇನ್ ತಿನ್ಬೇಕು, ನಾವ್ ಹೆಂಗ್ ಬದುಕ್ಬೇಕು ಎಂಬುದಾಗಿ ಎಷ್ಟು ಕಿರಿಚಿರ್ಬೋದು. अगर जो माता पिता इसको भीख मांगने के लिए अगर छोड़ सकते हैं, तो सोचो भीख मांगने वाले उस अंधे के साथ में कितना बुरा ट्रीट उसे किए होंगे. I just think of that blind man situation. ನಾನು ಬರೀ ಅವನ ಬಗ್ಗೆ ಆಲೋಚನೆ ಮಾಡುವಾಗ
ದೇವ್ರು ಏನ್ ತಿಳಿಸ್ಕೊಡ್ತಾ ಇದ್ರು ಗೊತ್ತುಂಟಾ? ಎಷ್ಟೋ ಸಲ ಕಷ್ಟದಲ್ಲಿದ್ದ, ಎಷ್ಟೋ ಸಲ ಅವನಿಗೆ ಊಟ ಸಿಕ್ಕಿರ್ಲಿಕ್ಕಿಲ್ಲ, ಎಷ್ಟೋ ಸಲ ಅವನಿಗೆ ನಿರೀಕ್ಷಣೆ ಉಂಟಾಗಿರ್ಲಿಕ್ಕಿಲ್ಲ, ಎಷ್ಟೋ ಸಲ ಅವನನ್ನು ನೋಡಕ್ನು ಯಾರು ಬಂದಿರ್ಲಿಕ್ಕಿಲ್ಲ, ಎಷ್ಟೋ ಸಲ ಹರಿದಂತ ಬಟ್ಟೆಗಳನ್ನು ಉಟ್ಕೊಂಡಿರ್ಬೋದು, ಎಷ್ಟೋ ಜನ ಭಿಕಾರಿ ಅಂತ ಹೇಳ್ಕೊಂಡು ಅವನನ್ನು ತಿರಸ್ಕಾರ ಮಾಡಿರ್ಬೋದು. He has experienced rejection in his life. And such man, such boy is experiencing the light of Lord Jesus Christ, the light of the world. ಅಂತ ಘೋರ ನೋವಿನಲ್ಲಿ ಹಾದು ಹೋಗಿರುವಂತ ಈ ವ್ಯಕ್ತಿ ತನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು, ಒಂದು ಸ್ವಸ್ಥತೆಯನ್ನು ಆತನು ಅನುಭವಿಸ್ತಾ ಇದ್ದಾನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂಡ್ he can see that the light of the world, ಈ ಲೋಕಕ್ಕೆ ಜ್ಯೋತಿ ಬೆಳಕಾಗಿರುವಂತ ಯೇಸು ಸ್ವಾಮಿ ಬರುವುದನ್ನು ನಾವು ನೋಡುವಂತವರಾಗಿದ್ದೇವೆ. he can experience light in his life. और जिस पल में प्रभु यीशु मसीह उसके सामने आते हैं, now again I would say the whole passage, if you read from verse 24, it says that he don't know who is that man. वो नहीं जानता कि वो व्यक्ति कौन है, क्योंकि बाइबल बताती है जब उसके सामने फरीसी लोगों ने पकड़ा, उससे सवाल किया, तो क्या जानता है कि तू कौन है? वो भविष्यद्वक्ता है, क्योंकि ये काम उन दिनों में केवल ऐसे बड़े नायक और भविष्यद्वक्ता ही लोग ऐसे बड़े बड़े कामों को कर सकते थे. ಇಂಥ ದೊಡ್ಡ ಕಾರ್ಯಗಳನ್ನು ಅಂತವರೇ ಬಹುಶಃ ಮಾಡ್ತಿದ್ರೆ ಎಂಬುದಾಗಿ ನಂಬಿಕೆ ಅವನಿಗಿತ್ತು. ಅದರ ಮಧ್ಯದಲ್ಲಿ ಈತನು ಪ್ರತ್ಯುತ್ತರ ಕೊಡ್ತಾ ಇದ್ದಾನ, ಆತನು ಯಾರು ನನಗೆ ಗೊತ್ತಿಲ್ಲ. ಲೆಟ್ ಮಿ ರೀಡ್ ವರ್ಸ್ 25. ನಾವು ಆ ಮನುಷ್ಯ, ಈಗ ಕೇಳಿಸ್ಕೊಡ್ರಿ, ಕುರುಡನಾಗಿದ್ದ ಆ ಮನುಷ್ಯನನ್ನು ನಾವು ಮೊದಲನೇ ಸಲ ಕರೆಸಿ ಫರಿಸಾಯರು ಕೇಳ್ತಾ ಇದ್ದಾರ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ನಿನಗೆ ಯಾರು ಗುಣಪಡಿಸಿದ್ರು ಎಂಬುದಾಗಿ. ನನಗೆ ಯಾರು ಗುಣಪಡಿಸಿದ್ರು ನನಗೆ ಗೊತ್ತಿಲ್ಲ, ಅವನು ಸಬ್ಬದಿನ ಲಕ್ಷ್ಯ ಮಾಡ್ತಾ ಇದ್ದಾನಲ್ಲ. ಓಕೆ, ನಿನಗೆ ಕಣ್ಣು ಕೊಟ್ಟದ್ದು ನೀನು ಅವನ ವಿಷಯವಾಗಿ ಏನು ಹೇಳುತ್ತೆ ಎಂದು ಕೇಳಿದಾಗೆ ಅವನು ಆತನನ್ನು ಪ್ರವಾದಿ ಅನ್ನುತ್ತೇನೆ ಎಂದು ಹೇಳಿದನು. ಐ ಥಿಂಕ್ ಈಸ್ ಅ ಪ್ರಾಫೆಟ್, I think he's a man of God. I think he is appointed, anointed by God. He must be the one who has healed me. That was his first response. Now पहले प्रत्युत्तर में भी हिम्मत दिखाया, पहले प्रत्युत्तर में भी ढाढ़सा दिखाया, क्योंकि मैं आपको बताया ना, ये फरीसी लोग यीशु मसीह को खंडित कर रहे थे या फिर उन्हें दोष लगा रहे थे कि वो सब्बत दिन को अशुद्ध ठहरा रहे थे, या फिर सब्बत दिन में जो चीज नहीं करना है वो चीज कर रहे थे. इसलिए बार बार फरीसियों ने जो इनके माता पिता को टोका, इसको टोका, लोगों को टोका, सवाल कर रहे हैं. अब सुनिएगा, द ಮೇನ್ ಪಿಕ್ಚರ್ ಇಸ್ ಇನ್ ದ ಸೆಕೆಂಡ್ ಎನ್ಕೌಂಟರ್. ಎರಡನೇ ಸಾರಿ ಈ ಕುರುಡನನ್ನು ಫರಿಸಾಯರು ಕರೆಸಿ ಏನ್ ಹೇಳ್ತಾನೆ ಗೊತ್ತುಂಟಾ? ನೀನು ದೇವರಿಗೆ ಮಾನ ಬರುವಂತೆ ಹೇಳು, ಈ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಿದರು. Now these people says that you curse God, you curse this man, so that because he has committed sin, he has committed mistakes against the law, ಈತನು ದೇವರ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾನೆ ಎಂಬುದಾಗಿ ಹೇಳುವಾಗ, now this man doesn't he know, क्या ये व्यक्ति को नहीं पता कि अगर मैं इस बात को स्वीकारूं कि ये कौन है तो मेरा बहिष्कार हो जाएगा, मुझे समाज से बेदखल किया जाएगा, मुझे मेरे गांव से निकाल दिया जाएगा, कोई चीज का डर नहीं. अब सुनिएगा उसका रेस्पॉन्स. ಆತನು ಭಕ್ತಿಹೀನನೋ ಏನೋ ನಾನರಿಯೆ, ಒಂದು ಮಾತ್ರ ಬಲ್ಲೆ, ಕುರುಡನಾಗಿದ್ದೆನು, ಈಗ ಕಣ್ಣು ಕಾಣುತ್ತವೆ. हालेलुया. वो कौन है, अधर्मी है, पापी है, मैं नहीं जानता. मैं इतना जानता हूं, मैं अंधा था, अब मैं देख पा रहा हूं. आई वॉज ब्लाइंड बट नाउ आई कैन सी. उसका एक हिम्मत की बात, उसका एक चीज जो है, इतना कॉन्फिडेंस उसके अंदर डेवलप किया, मुझे समाज से बहिष्कार कर दिया तो भी चलेगा, मुझे घर से निकाल भी दिया तो चलेगा, मुझे इन लोगों की फिक्र नहीं, मुझे इस समाज का फिक्र नहीं है. मैं इतना दिन रास्ते पर बैठकर भीख मांगने के हालात में था, किसी ने मुझ पर दया नहीं किया, किसी ने मुझ पर करुणा नहीं किया, किसी ने मेरी मदद नहीं किया, किसी ने मेरी सहायता नहीं किया. मैंने पूरी जिंदगी को अंधेरे में निकाला, आज मुझे रोशनी मिली है, आज मैं देख सकता हूं. आज मुझे उस व्यक्ति की, क्योंकि बाइबल सेज दैट इन द होल पैसेज ही स्टार्टेड सर्चिंग दैट मैन. वो प्रभु यीशु मसीह को ढूंढने लग गया, प्रभु यीशु मसीह को खोजने लगा, क्योंकि प्रभु यीशु मसीह को भी ये बात की खबर लग गई कि उस अंधे व्यक्ति के साथ में फरीसी लोग बुरा बर्ताव कर रहे हैं. अब आगे सुनिएगा, जब वचन में 35 में हमें देखने को मिलता है, 35ನೇ ವಚನ. ಈಗ ಅವರು ಅವನನ್ನು ಹೊರಗೆ ಹಾಕಿದ್ರೆಂದು ಯೇಸು ಅವನನ್ನು ಕಂಡುಕೊಂಡು, यीशु मसीह को पता चला कि वो फरीसी लोगों ने उस व्यक्ति को बहिष्कार कर दिया. हाफ ऑफ द लाइफ ही स्पेंट विद ऑल द डिस्करेजमेंट्स, पूरा तकलीफ और पीड़ा से उसने निकाला. अब मिरेकल हुआ है, आंखें देख सकता है, वो चल सकता है, सबका अनुभव कर सकता है. अब स्टिल पेनफुल सिचुएशन है. लिसन टू दिस वेरी केयरफुली. यीशु मसीह को लाइफ में अंगीकार करने के बाद, यीशु मसीह को स्वीकार करने के बाद, यीशु मसीह के अद्भुत कार्य को भी एक्सपीरियंस करने के बाद
ಪ್ರಾಬ್ಲಮ್ಸ್, ಸ್ಟ್ರಗಲ್ಸ್, ಎವ್ರಿಥಿಂಗ್ ವಿಲ್ ಬಿ ದೇರ್. ಎಲ್ಲ ಕಷ್ಟ, ನೋವು, ಕಣ್ಣೀರು ಎಲ್ಲವೂ ಇರುವಂಥದ್ದಾಗಿದೆ. ಅದೇ ಆಯ್ತ್ರಿ, ಸ್ವಸ್ಥವಾಗಿದ್ದಾನ. ಸ್ವಸ್ಥವಾಗಿದ್ದಾಗಲೂ ಸಮಾಜದಿಂದ ಈತನನ್ನು ತೆಗೆದು ಹಾಕಿದ್ದಾರೆ ಎಂಬುದಾಗಿ ಗೊತ್ತಾದ್ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀವಿ ಎಂಬುದಾಗಿ ಕೇಳಿದಾಗ ಅದಕ್ಕೆ ಅವನು, ಆತನು ಯಾರು ಸ್ವಾಮಿ, ತಿಳಿಸಿದರೆ ನಾನು ನಂಬುತ್ತೇನೆ ಎಂಬುದಾಗಿ ಅಂದಾಗ ಯೇಸು ಅವನನ್ನು, ಕಂಡಿದ್ದಿ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಅವನೊಂದನು, ಕೇಳಿಸ್ಕೊಡ್ರಿ, ನಂಬುತ್ತೇನೆ ಸ್ವಾಮಿ ಎಂಬುದಾಗಿ ಹೇಳಿ ಯೇಸುವಿಗೆ ಅಡ್ಡ ಬಿದ್ದನು ಎಂಬುದಾಗಿ ನೋಡುತ್ತೇವೆ. यीशु मसीह के सामने उसने घुटने टेका, दंडवत किया उसने, believed Jesus as a savior, believed Jesus as a messiah, accepted him as a personal savior of his life, and he was not scared of his future now. उसे अपने भविष्य की फिक्र नहीं है, क्योंकि उसका भविष्य, उसका फ्यूचर, उसका लाइफ यीशु के कदमों में है, यीशु के चरणों में है. एंड डेफिनेटली आई वुड से दैट नोवेयर इसका नाम कहीं पे वापस इतिहास में वर्णन नहीं किया होगा. लेकिन वो अंधा व्यक्ति, क्योंकि बहुत सारे ऐसे लोग थे जो यीशु की स्तुति करते हुए उसके पीछे हो लिए. एंड समवेयर इन दोस डेज, कहीं ना कहीं उन दिनों में उस जगह पे ये अंधा व्यक्ति यीशु मसीह को व्यक्तिगत रूप से अनुभव करते हुए पूरे गांव में जाकर वो प्रचार करने लगा, या फिर जहां कहीं भी प्रभु ने उसे इस्तेमाल करना था उसे इस्तेमाल किया. कैन वी हैव दैट कैरेक्टर इन आवर लाइफ? ಇಂಥ ಗುಣಲಕ್ಷಣಗಳನ್ನ ಇಟ್ಕೊಂಡು ನಡೆಯುವಂಥ ಒಂದು ಕೃಪೆ ನಮಗೆ ಸಿಗ್ಬೋದ, ಒಂದು ವಿಚಾರ ನಾವು ಮಾಡ್ಕೋಬೋದಾ? ಯೇಸುವನ್ನು ಹಿಂಬಾಲಿಸುವಾಗ ಯಾವುದೇ ಸ್ಥಿತಿಗತಿಗಳು ಬಂದ್ರೆ ಹೆದರಿಸ್ರಿ. ಯೇಸುವನ್ನು ಹಿಂಬಾಲಿಸುವಾಗ ನಿರಾಶೆಗಳ ಮಧ್ಯದಲ್ಲಿ ಸಂತೋಷದ ಸ್ಥಿತಿ ಬಂದ್ರು ಆ ಸಂತೋಷದ ಸ್ಥಿತಿಯಲ್ಲಿಯೂ ಕೂಡ ಮತ್ತೆ ಇಂಥ ನಿರಾಶೆಗಳು ಉಂಟಾಗ್ತವೆ, ನನಗೆ ಗೊತ್ತಿಲ್ಲ. ಹಿಂಬಾಲಿಸ್ರಿ, ಯೇಸುವನ್ನು ಹಿಂಬಾಲಿಸ್ರಿ. ಯೇಸುವನ್ನೇ ಕರ್ತನೆಂದು, ಯೇಸುವನ್ನೇ ಕ್ರಿಸ್ತನೆಂದು ಬಾಯಿಂದ ಅರಿಕೆ ಮಾಡಿ ನೀವು ಆತನ ಹಿಂದೆ ನಡೆದ್ರೆ ಆತನು ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತವನಾಗಿದ್ದಾನೆ. 3 ವ್ಯಕ್ತಿಗಳ್ರಿ, ಫರಿಸಾಯರ ಗುಣಲಕ್ಷಣಗಳು, ತಂದೆ ತಾಯಿಗಳ ಗುಣಲಕ್ಷಣಗಳು, ಕುರುಡನ ಗುಣಲಕ್ಷಣಗಳು. ಈ 3ರಲ್ಲಿ ನಿನ್ನ ಮತ್ತು ನನ್ನ ಗುಣಲಕ್ಷಣಗಳು, तेरे और मेरे कौन से ऐसे गुण है, कौन से ऐसे स्वभाव है, कौन से ऐसे विचारधारा है, कौन से ऐसे निर्णय है, कौन से ऐसे बातें हैं मैं अपने जीवन को लेकर चल रहा हूं. कोई भी क्यों ना हो, उस अंधे व्यक्ति के समान बनो, उस अंधे व्यक्ति के समान अपने हालात का सामना करो, अपने परिस्थिति का सामना करो. चंगाई का, छुटकारा का, स्वस्थता का अनुभव अपने जीवन में जब करोगे ना, गवाही दो, अंगीकार करो, प्रभु को महिमा दो, दंडवत करो, स्तुति करो, आराधना करो, और उसके द्वारा ही परमेश्वर पिता के नाम को महिमा मिलेगा. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ನಾವೊಂದು ಹಾಡನ್ನು ಆಡೋಣ. ದೇವರು ಕಾಯುವನು ನಿತ್ಯವೂ ಪಾವನ ಮಾಡುವನು, ಕಾವಳದಿಂದಲೇ ತೀವಿದ ಲೋಕದು ಲೀವನು, ಬೆಳಕ ಯೆಹೋವನು ಪ್ರೇಮದಿ. ಆ ದೇವರು ಬೆಳಕನ್ನು ಕೊಡುವಂತ ದೇವರು, ಆ ದೇವರು ಕಾಯುವಂತ ದೇವರು ನಿಮ್ಮನ್ನು ಕಾಪಾಡಲಿ. ದೇವರ ಸನ್ನಿಧಿಯಲ್ಲಿ ನಿಮ್ಮ ಮನೆಗಳಲ್ಲಿರುವಂಥ ಕಾಣಿಕೆ ಡಬ್ಬಿಗಳಲ್ಲಿ ಕಾಣಿಕೆಗಳನ್ನು ಸಮರ್ಪಿಸ್ರಿ. ಟೈಮ್ ಅಂಡ್ ಅಗೇನ್ ಐ ಎನ್ಕರೇಜ್ दैट योर ऑफरिंग मस्ट रीच टू द सैंक्चुरी ऑफ द लॉर्ड. प्रभु की उपस्थिति में आपका भेंट पहुंचना बहुत ही जरूरी है. वो कितना छोटा सा छोटा दान क्यों ना हो, बट प्रभु की उपस्थिति में मैं बोलूंगा डब्बे में डालो, कवच में रखो. जिस दिन प्रभु का मंदिर भवन खुलेगा उस दिन जाकर उस भेंट को प्रभु की उपस्थिति में सौंपो. ಈ ಕೀರ್ತನೆಯನ್ನು ಹಾಡೋಣ. 2 ಚರಣ ಆಡ್ತೀನಿ ನಾನು, ಅದಾದ ನಂತರ ನಾವು ಪ್ರಾರ್ಥನೆ ಮಾಡಿ ಆರಾಧನೆಯನ್ನು ಮುಕ್ತಾಯಗೊಳಿಸೋಣ. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು. ಕಾವಳದಿಂದಲೇ ತೀವಿದ ಲೋಕದೋಳ್, ಕಾವಳದಿಂದಲೇ ತೀವಿದ ಲೋಕದೋಳೀವನು, ಬೆಳಕ ಯೆಹೋವನ ಪ್ರೇಮದಿ. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು. ಕಷ್ಟದ ಕಾಲದೋಳು ಬಹುತರ ನಷ್ಟದ ವೇಳೆಯೋಳು, ಕಷ್ಟದ ಕಾಲದೋಳು ಬಹುತರ ನಷ್ಟದ ವೇಳೆಯೋಳು. ಶಿಷ್ಟರ ಕರ್ತನು ಭ್ರಷ್ಟರ ಹತ್ರಕ್ಕೆ, ಶಿಷ್ಟರ ಕರ್ತನು ಭ್ರಷ್ಟರ ಹತ್ರಕ್ಕೆ, ಇಷ್ಟದಿಂದ ಎದುವ ತೋಷ್ಟಿಯನ್ನು ನೀಡಲು ದೇವರು ಕಾಯುವನು, ನಿತ್ಯವೂ
ಪಾವನ ಮಾಡುವನು. ಶೋಧನೆಗಳು ನಮಗೆ ಲೋಕದ ಬಾಧೆ ಹಲವು ಮಸಗೆ. ಶೋಧನೆಗಳು ನಮಗೆ ಲೋಕದ ಬಾಧೆ ಹಲವು ಮಸಗೆ. ರೋದನೆ ಹರಿಸುವ ಮೋದದ ಕರ್ತನ, ರೋದನೆ ಹರಿಸುವ ಮೋದದ ಕರ್ತನ ಪಾದವ ಪಿಡಿದರೆ ವೇದನೆ ನೀಗಿಪ ದೇವರು ಕಾಯುವನು. ನಿತ್ಯವೂ ಪಾವನ ಮಾಡುವನು, ದೇವರು ಕಾಯುವನು. ನಿತ್ಯವೂ ಪಾವನ ಮಾಡುವನು. ಸಭೆಲು ಆಕೆ ಬಂದ್ ಕರೆ ಪ್ರಾರ್ಥನೆ ಮಾಡೋಣ, ತಲೆ ಬಾಗಿಸ್ಕೊಳ್ಳೋಣ. ಜೀವ ಸ್ವರೂಪನಾದ ತಂದೆ ದೇವರೇ, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕ ನಿನ್ನ ಸನ್ನಿಧಿಯಲ್ಲಿ ಬಂದು ಈ ಸಬ್ಬತ್ ಆರಾಧನೆಗಾಗಿ ಸ್ತೋತ್ರ ಹೇಳುತ್ತೇವೆ. ಫರಿಸಾಯರ ಗುಣಲಕ್ಷಣಗಳು ಬೇಡ, ತಂದೆ ತಾಯಿಗಳಿರುವಂತಹ ಸ್ವಭಾವ ಗುಣಗಳು ಬೇಡ ಸ್ವಾಮಿ. ಕುರುಡನಲ್ಲಿರುವಂತ ಒಂದು ಮನಸ್ಸು, ಕುರುಡನಲ್ಲಿರುವಂತಹ ಗುಣಲಕ್ಷಣಗಳು, ಕುರುಡನಲ್ಲಿರುವಂತಹ ಅಂಗೀಕಾರದ ಒಂದು ಹೃದಯ ಸ್ವಾಮಿ ನಮ್ಮೆಲ್ಲರಿಗೆ ಕೊಡು. ನಾವು ನಿನ್ನ ಮುಂದೆ ಅಡ್ಡ ಬೀಳ್ಬೇಕೆಂಬುದಾಗಿ ನೀನು ತಿಳಿಸಿಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ನಮ್ಮ ಜೀವಿತದ ಎಲ್ಲಾ ಸ್ಥಿತಿಗತಿಗಳಲ್ಲಿ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತ ಒಂದು ಕೃಪಾಶೀರ್ವಾದ ನಮಗೆ ಕೊಡು ಸ್ವಾಮಿ. ಈ ದಿವಸ ಆರಾಧನೆಯಲ್ಲಿ ವಾಕ್ಯಗಳನ್ನು ಕೇಳಿರುವಂತ ಎಲ್ಲರಿಗಾಗಿ ಸ್ತೋತ್ರ ಹೇಳುತ್ತೇನೆ. ಇವರ ಕುಟುಂಬ, ಮಕ್ಕಳು, ಕೆಲಸ, ಜವಾಬ್ದಾರಿಕೆಗಳು ಎಲ್ಲವುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಘೋರ ವ್ಯಾಧಿಯಿಂದ ನಮ್ಮನ್ನು ಬಹಳ ಬೇಗನೆ ಬಿಡಿಸಿ ಸ್ವಾಮಿ. ನಿನ್ನ ಆಲಯಕ್ಕೆ ಬರುವಂತ ಒಂದು ಕೃಪಾಶೀರ್ವಾದ ಕೊಡು ಸ್ವಾಮಿ. ಒಳ್ಳೆ ಮಳೆಯನ್ನು ಕೊಡ್ತಾ ಇದ್ದಿ, ವಾತಾವರಣವನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಟಿದ್ದೀನಿ, ನಿನಗೆ ಸ್ತೋತ್ರ. ನಿನ್ನ ಸೃಷ್ಟಿಯ ಮೂಲಕವೇ ಕರ್ತನೆ, ನಿನ್ನ ಒಂದು ಈ ಒಂದು ವಾತಾವರಣದ ಮೂಲಕ ಸ್ವಾಮಿ ಈ ಒಂದು ರೋಗದ ಮೇಲೆ ನಿನ್ನ ನಿಯಂತ್ರಣ ಬರಲಿ ಸ್ವಾಮಿ. ನಿನ್ನ ಆರೋಗ್ಯ, ನಿನ್ನ ಸ್ವಸ್ಥತೆ ಅನೇಕರಿಗೆ ನೀನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಿಶ್ವಾಸಿ ಮಕ್ಕಳು ನಂಬಿಕೆಯಿಂದ ಕಾಣಿಕೆಯನ್ನು ನಿನ್ನ ಸನ್ನಿಧಿಗೆ ತಂದಿದ್ದಾರೆ, ಸ್ವೀಕಾರ ಮಾಡು, ಇದನ್ನು ಆಶೀರ್ವಾದ ಮಾಡು. ಇದು ನಿನ್ನ ಸೇವೆಯಲ್ಲಿ ನಿನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನ್. ಜಪ ಕಾಲ ತೀರಿತೀಗ ವಾಕ್ಯ ಕೇಳಿಕೊಂಡೆವು, ಕರ್ತನಿನ್ನ ಆಶೀರ್ವಾದ ತುಂಬದಾಯ ಪಾಲಿಸು. ದೈವ ಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ದೈವ ಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು, ಸಮೃದ್ಧಿಯು, ಆರೋಗ್ಯವು ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳೊಂದಿಗೆ, ಯೇಸುವನ್ನು ನಂಬಿರುವಂತೆ ಎಲ್ಲಾ ವಿಶ್ವಾಸಿಗಳೊಂದಿಗೆ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.